ಮೇ 31ರ ಬೆಳಗ್ಗೆ 10ಕ್ಕೆ ಎಸ್ಐಟಿ ಮುಂದೆ ಹಾಜರಾಗ್ತೀನಿ. ಕೆಲವು ಶಕ್ತಿಗಳು ನನ್ನ ವಿರುದ್ಧ ಪಿತೂರಿ ನಡೆಸಿವೆ. ವಿದೇಶದಿಂದಲೇ ಪ್ರಜ್ವಲ್ ರೇವಣ್ಣ ವಿಡಿಯೋ ಬಾಂಬ್. ತಂದೆ ತಾಯಿ ತಾತ ಕುಮಾರಣ್ಣಂಗೆ ಕ್ಷಮೆ ಕೇಳ್ತೀನಿ. ನಾಡಿನ ಜನತೆಗೂ ನಾನು ಕ್ಷಮೆ ಯಾಚಿಸ್ತೀನಿ. ಭಾವುಕವಾಗಿಯೇ ಮಾತನಾಡುತ್ತಾ ಪ್ರಜ್ವಲ್ ವಿಡಿಯೋ ಬ್ಲಾಸ್ಟ್. ಸುಳ್ಳಿನ ವಿಡಿಯೋ ಪ್ರಕರಣದಿಂದ ಆಚೆ ಬರ್ತೀನಿ. ಬಂದ ನಂತರ ಇದಕ್ಕೆ ತೆರೆ ಎಳೆಯೋ ಕೆಲಸ ಮಾಡ್ತೀನಿ. ಅಶ್ಲೀಲ ವಿಡಿಯೋ ಬಗ್ಗೆ ಎಲ್ಲೂ ಮಾತನಾಡದ ಪ್ರಜ್ವಲ್. ಡಿಕೆಶಿ ವಿರುದ್ಧದ ಆದಾಯ ಮೀರಿ ಆಸ್ತಿ ಗಳಿಕೆ ಕೇಸ್ ವಿಚಾರಣೆ ಮೇ 31ಕ್ಕೆ ಮುಂದೂಡಿದ ಹೈಕೋರ್ಟ್. ನ್ಯಾಯಮೂರ್ತಿ ಸೋಮಶೇಖರ್ ಉಮೇಶ್ ಅಡಿಗರಿದ್ದ ಪೀಠದಿಂದ ಆದೇಶ. ಬಿಜೆಪಿ 10 ವರ್ಷದಲ್ಲೇ ಶ್ರೀಮಂತ ಪಕ್ಷವಾಗಿದ್ದು ಹೇಗೆ? ಶ್ರೀಮಂತ ಪಕ್ಷವಾಗೋದಕ್ಕೆ ಹಣ ಬಂದಿದ್ದು ಎಲ್ಲಿಂದ? ಹಿಮಾಚಲ ಪ್ರದೇಶದಲ್ಲಿ ಬಿಜೆಪಿ ವಿರುದ್ಧ ಪ್ರಿಯಾಂಕಾ ಗಾಂಧಿ ಕಿಡಿ.